ಮೊದಲ ರಾತ್ರಿ ಅಂದಾಕ್ಷಣ ಎಲ್ಲರಿಗೂ ನೆನಪಾಗೋದು ಕೇವಲ ರೊಮ್ಯಾನ್ಸ್ ಮಾತ್ರ ಅಲ್ವಾ? ಆದರೆ ಶ್ರೀವಾಸ್ತವ್ ಮತ್ತು ರಾಧಾ ಅವರ ಒಂದು ರಾತ್ರಿಯ ಹಿಂದೆ ಒಂದು ರಹಸ್ಯವೇ ಇತ್ತು. ಆ ಮಳೆಯ ದಿನ ಕಾರ್ನಲ್ಲಿ ನಡೆದಂತಹ ಆ ಒಂದು ಘಟನೆ ಇವತ್ತು ಅವರನ್ನ ಮದುವೆಯನ್ನ ಮಾಡಿಸಿ ಎಲ್ಲಿಗೆ ತಂದು ನಿಲ್ಲಿಸಿದೆ. ಕೇವಲ ಒಂದೇ ಒಂದು ಮುತ್ತು ಇಡೀ ಜೀವನವನ್ನ ಹೇಗೆ ಬದಲಾಯಿಸಬಹುದು ಅಂತ ನಿಮ್ಗೆ ಗೊತ್ತಾ? ಶ್ರೀವಾತ್ಸವ್, ರಾಧಾ, ಅವತ್ತು ಮಳೆಯಲ್ಲಿ ನೀನು ಎದುರಿ ನನ್ನನ್ನು ತಪ್ಪಿಕೊಂಡಾಗ ಆ ಮುತ್ತಿನ ರುಚಿ ಹೇಗಿತ್ತು ಅಂತ ನಿನಗೆ ಇವತ್ತಿಗೂ ನೆನಪಿದೆಯಾ? ಸೌಜನ್ಯಕ್ಕಾಗಿ ನಾನು ಅವತ್ತು ಸಾರಿ ಅಂತ ಕೇಳಿರಬಹುದು, ಆದರೆ ಇಂದು ಆಟವನ್ನ ಪೂರ್ತಿ ಮಾಡೋಕೆ ಅಂತ ಹೇಳಿನೇ ನಾನು ಬಂದಿದ್ದೀನಿ. ಹೂವಿನ ಪರಿಮಳ ತುಂಬಿದ್ದ ಆ ಕೋಣೆಯಲ್ಲಿ ಶ್ರೀವಾತ್ಸವ್ ಕಿಟಕಿಯ ಬಳಿ ನಿಂತು ಹೊರಗಿನ ಕತ್ತಲೆಯನ್ನೇ ನೋಡ್ತಿದ್ದ. ಮನಸ್ಸಿನಲ್ಲಿ ಹಳೆಯ ನೆನಪುಗಳ ಮೆರವಣಿಗೆ. ಅಷ್ಟರಲ್ಲಿ ಬಾಗಿಲ ತೆರೆದ ಶಬ್ದ ಕೂಡ ಆಗತ್ತೆ. ಕೈಯಲ್ಲಿ ಹಾಲಿನ ಲೋಟ ಹಿಡಿದು ರಾಧಾ ಹೊಳಬಂದ್ಲು. ಶ್ರೀವಾತ್ಸವ್ ಮೆಲ್ಲಗೆ ತಿರುಗಿ ಅವಳನ್ನೇ ದಿಟ್ಟಿಸಿದ. ಬಿಳಿ ರೇಷ್ಮೆ ಸೀರೆಯಲ್ಲಿ ಅವಳು ಸಾಕ್ಷಾತ್ ಮಹಾಲಕ್ಷ್ಮಿಯಂತೆ, ದೇವತೆಯಂತೆ ಕಂಗೊಳಿಸ್ತಾ ಕಾಣ್ತಾ ಇದ್ಲು. ಅಲ್ಲೇ ಯಾಕೆ ನಿಂತಿದೆಯಾ ರಾಧಾ, ಬಾಯಲ್ಲಿ? ಶ್ರೀವಾತ್ಸವನ ದನಿಯಲ್ಲಿ ಪ್ರೀತಿಯ ಸಿಗಿತ್ತು. ರಾಧಾ ತಲೆ ತಗ್ಗಿಸಿ ಮೆಲ್ಲಗೆ ಹೆಜ್ಜೆ ಇಡುತ್ತಾ ಹತ್ತಿರ ಬಂದ್ಲು. ಲೋಟ ಎಲ್ಲಿರ್ಲಿ? ಅದನ್ನ ಅಲ್ಲಿಡು, ಮೊದಲು ಇಲ್ಲಿ ನೋಡು. ಅವನು ಅವಳ ಗಲ್ಲವನ್ನ ಹಿಡಿದು ಮುಖವನ್ನ ಎತ್ತಿದ್ದ. ಇವತ್ತು ನೀನು ಎಷ್ಟು ಸುಂದರವಾಗಿ ಕಾಣ್ತಿದ್ದೀಯಾ ಅಂದ್ರೆ ಅದನ್ನ ಹೇಳಕ್ಕೆ ಅಸಾಧ್ಯ. ನಿನಗೆ ಗೊತ್ತಾ? ರಾಧಾ ನಾಚಿಕೆಯಿಂದ, ಹ್ಞೂ ಸಾಕ್ಬಿಡಿ ನಿಮ್ಮ ಅವಳಿಗೆ, ಅವತ್ತು ಮಳೆಯಲ್ಲಿ ಸಿಕ್ಕಾಗಲು ಹೀಗೆ ಅಂದಿದ್ರಿ. ಶ್ರೀವಾತ್ಸವನಕ್ಕ, ಅವತ್ತು ನೀನು ಪೂರ್ತಿವತಿಯಾಗಿದೆ. ಆ ಬಿಳಿ ಡ್ರೆಸ್ಸಲ್ಲಿ ನೋಡಿದಾಗ ನನ್ನ 18 ವರ್ಷದ ಬ್ರಹ್ಮಚರ್ಯವೇ ಅಲ್ಲಾಡ್ ಹೋಯ್ತು. ಗೊತ್ತಾ ಅಜ್ಜಿ, ಅಸಹ್ಯ. ಆದ್ರೆ ಅವತ್ತೇ ನನ್ನ ಮೇಲೆ ಕೆಟ್ಟ ಕಂಡ್ಬಿಟ್ಟಿದ್ರ ನೀವು? ರಾಧಾ ಸುಳ್ಳು ಕೋಪ ತೋರಿಸುತ್ತಾ ಕಣ್ಣನ್ನ ಹೊಳಿಸಿದ್ಲು. ಕೆಟ್ಟ ಕಣ್ಣಲ್ಲ ರಾಧಾ, ಅದು ಪ್ರೇಮದ ಕಣ್ಣು. ಮಳೆ ಜೋರಾದಾಗ ನೀನು ಎದುರು ಒಪ್ಕೊಂಡಿಯಲ್ಲ, ಆಗ್ಲೇ ಎದುರಿಸ್ದೆ ನೀನ್ ನನ್ನ ಅವಳನ್ನಾಗಿ ಮಾಡ್ಕೊಳ್ಳೇಬೇಕಂತ. ರಾಧಾ ಅವನ ಎದೆಗೆ ಮೆಲ್ಲಗೆ ಗುದ್ದಿದ್ಲು. ಅವತ್ತು ಕಾರ್ನಲ್ಲಿ ಅಷ್ಟೊಂದು ಹತ್ತಿರ ಬಂದಕ್ಕೆ ಸಾರಿ ಕೂಡ ಕೇಳಿದ್ರಿ, ಈಗ ನೋಡಿದ್ರೆ ಕಥೆನೆ ಬೇರೆನೆ ಹೇಳ್ತಿದ್ದೀರಲ್ಲ. ಶ್ರೀವಾತ್ಸವ್ ಅವಳನ್ನ ತನ್ನತ್ತ ಎಳೆದುಕೊಂಡು ಅವಳ ಸೊಂಟದ ಸುತ್ತ ಕೈ ಹಾಕಿ ಬಿಗಿಯಾಗಿ ತಬ್ಬಿದ್ದ. ಸಾರಿ ಕೇಳಿದ್ದು ಜಸ್ಟ್ ಸೌಜನ್ಯಕ್ಕಷ್ಟೇ, ಫಾರ್ಮಾಲಿಟೀಸ್ ಅದು. ಆದ್ರೆ ಆ ಮುತ್ತಿನ ರುಚಿ ಇದೆಯಲ್ಲ, ಅದು ಇವತ್ತಿಗೂ ನನ್ನ ತುಟಿಗಳ ಮೇಲೆ ಹಾಗೇ ಇದೆ. ರಾಧಾಳ ಉಸಿರಾಟ ವೇಗವಾಯಿತು. ಶ್ರೀ, ಯಾರಾದ್ರೂ ಕೇಳಿಸ್ಕೊಂಡಾರು, ಪ್ಲೀಸ್ ಸುಮ್ಮನೆ ಇರಿ. ಕೇಳಿಸ್ಕೊಳ್ಳಿ ಬಿಡು, ನೀನೀಗ ನನ್ನ ಅಧಿಕೃತ ಹೆಂಡತಿ, ನನ್ನ ಆಸ್ತಿ, ನನ್ನ ಹೆಂಡತಿ ನೀನು, ಯಾರ ಭಯನೂ ಇಲ್ಲ ಎನ್ನುತ್ತಾ ಶ್ರೀವಾತ್ಸವ್ ಅವಳ ಕಿವಿಯ ಹತ್ತಿರ ಮುಖ ಹೊಯ್ದ. ಅವತ್ತು ಮಳೆಯಲ್ಲಿ ಅರ್ಧಕ್ಕೆ ನಿಂತಿದ್ದ ಆಟವನ್ನ ಇವತ್ತು ಪೂರ್ತಿ ಮಾಡೋಣ. ರಾಧಾ ನಾಚಿಕೆಯಿಂದ ಅವನ ಹೆಗಲ ಮೇಲೆ ಮುಖ ಮರೆ ಮಾಡಿದ್ಲು. ನಿಮಗೆ ಬರೀ ಇದೇ ಆಯ್ತು, ಹೋಗಿ ಮತ್ತೇನಿರಬೇಕು? ಇಷ್ಟು ದಿನ ಕಾದು ಕಾದು ಸುಸ್ತಾಗಿದ್ದೇನೆ. ಇವತ್ತು ರಾಧಾ ಮತ್ತು ಶ್ರೀ ಒಬ್ಬರನ್ನೊಬ್ಬರು ಲೀನವಾಗಬೇಕು ಎಂದು ಹೇಳುತ್ತಾ ಶ್ರೀವಾತ್ಸವ್ ರೂಮಿನ ಲೈಟ್ ಅನ್ನ ಆಫ್ ಮಾಡಿದ. ಕಿಟಕಿಯ ಮೂಲಕ ಬರ್ತಿದ್ದ ಚಂದಿರನ ಬೆಳಕಿನಲ್ಲಿ ಇಬ್ಬರ ನೆರಳುಗಳು ಒಂದಾದವು. ಹೂವಿನ ಗಮಲು ಮತ್ತು ಅವರ ಪ್ರೇಮದ ಹಸಿವು ಆ ರಾತ್ರಿಯನ್ನ ಅಮರವಾಗಿಸಿತು. ಕೋಣೆಯಲ್ಲೀಗ ಮಂದವಾದ ಬೆಳಕು, ಹೊರಗೆ ಗಾಳಿಯ ಸದ್ದು ಬಿಟ್ಟರೆ ಒಳಗಿರುವುದು ಕೇವಲ ಇಬ್ಬರ ಉಸಿರಾಟದ ವೇಗ ಮಾತ್ರ. ಶ್ರೀವಾತ್ಸವ್ ಅವಳನ್ನ ಬಿಡದೆ ತನ್ನ ಬಾಹುಬಂಧನದಲ್ಲಿ ಇನ್ನಷ್ಟು ಬಿಗಿಯಾಗಿ ಬಂಧಿಸ್ತಾನೆ. ಶ್ರೀ, ಪ್ಲೀಸ್ ಬಿಡಿ, ತುಂಬಾ ಹತ್ತಿರವಾಗ್ತಿದ್ದೀರಾ. ರಾಧಾಳ ದನಿ ನಡುಗ್ತಾ ಇತ್ತು, ಆದ್ರೆ ಅವಳ ಕೈಗಳು ಅವನ ಶರ್ಟ್ ಅನ್ನ ಗಟ್ಟಿಯಾಗಿ ಹಿಡಿದಿದ್ವು. ಹತ್ತಿರವಾಗಲಿಕ್ಕೆ ಅಲ್ವೇ ಈ ಮದುವೆ ಆಗಿತ್ತು, ಇನ್ನೂ ಈ ದೂರದ ಮಾತು ಯಾಕೆ ರಾಧಾ? ಶ್ರೀವಾತ್ಸವ್ ಅವಳ ಕಿವಿಯ ಹತ್ತಿರ ಮೆಲ್ಲಗೆ ಪಿಸುಗುಟ್ಟಿದ್ದ. ರಾಧಾ ಮುಖ ತಿರುಗಿಸಿ ಅವನ ಕಣ್ಣುಗಳನ್ನೇ ದಿಟ್ಟಿಸಿದ್ಲು. ಅವತ್ತು ಮಳೆ ಬಿದ್ದಾಗ ಕಾರ್ನಲ್ಲಿ ಅಪ್ಕೊಂಡಿದ್ದು ಇವತ್ತಿಗೂ ಏನಾದ್ರೂ ವ್ಯತ್ಯಾಸ ಕಾಣ್ತಿದೆಯೇ? ಶ್ರೀವಾತ್ಸವ್ ಕಿರುನಗೆ ಬೀರುತ್ತಾ ಅವಳ ಕೆನ್ನೆಯ ಮೇಲೆ ಜಾರಿದ ಕೂದಲನ್ನ ಸರಿಸ್ದ. ವ್ಯತ್ಯಾಸ ಆಕ್ಚುಲಿ ತುಂಬಾ ಇದೆ. ನೀನ್ ನನ್ನ ಅತಿಥಿಯಾಗಿದೆ, ಇವತ್ತು ನನ್ನ ಅಸ್ತಿತ್ವವಾಗಿದೆಯಾ? ಅವತ್ತು ನಿನ್ನನ್ನು ಕಳೆದುಕೊಳ್ಳುವ ಭಯವಿತ್ತು, ಇವತ್ತು ನಿನ್ನನ್ನು ಪೂರ್ತಿಯಾಗಿ ಗೆಲ್ಲುವಂತಹ ಹಂಬಲವಿದೆ. ನೀನು ನನ್ನವನು ಎನ್ನುವಂತಹ ಒಂದು ಧೈರ್ಯ ಇದೆ. ರಾಧಾಳ ತುಟಿಗಳು ನಾಚಿಕೆಯಿಂದ ಕಂಪಿಸಿದವು. ಗೆಲ್ಲುವುದು ಅಷ್ಟು ಸುಲಭವಲ್ಲ ಶ್ರೀ, ಹೌದಾ? ಹಾಗಾದ್ರೆ ಈ ಯುದ್ಧಕ್ಕೆ ನಾನು ಸಿದ್ಧ ಎನ್ನುತ್ತಾ ಅವನು ಅವಳ ನೆರವೇರಿಸುತ್ತಿದ್ದ ಕೈಯನ್ನ ಹಿಡಿದು ತನ್ನ ಎದೆಗೆ ಹೊತ್ತುಕೊಂಡು, ಕೇಳಿಸ್ತಿದೆಯಾ ಇಲ್ಲಿ ನಡೆಯುತ್ತಿರೋ ಬಡಿತ? ನಿನಗಾಗಿ ಮಾತ್ರ. ರಾಧಾ ಮುಗುಳ್ನಕ್ಕಳು. ಅವಳ ಕಣ್ಣುಗಳಲ್ಲಿ ಈಗ ಕಳ್ಳತನದ ಮಿಂಚು. ಬರೀ ಮಾತುಗಳಲ್ಲೇ ಸೋಲಿಸ್ತೀರಾ ಅಂದ್ಕೊಂಡಿದ್ದೆ, ಆದ್ರೆ ನಿಮ್ಮ ನೋಟವೇ ಏನೋ ಮಾಡ್ತಿದೆ. ಮಾತು ಮುಗಿಯುವ ಸಮಯ ಆಯ್ತು ರಾಧಾ, ಇನ್ನು ಮೌನವೇ ಮಾತಾಡ್ಲಿ ಅಂದ.
ಶ್ರೀವಾತ್ಸವ್ ಅವನು ಮೆಲ್ಲಗೆ ಬಾಗಿ ಅವಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನಿಟ್ಟ. ಅವನ ಸ್ಪರ್ಶದಿಂದ ಸಾವಿರಾರು ಭಾವನೆಗಳು ಒಂದಾದವು. ರಾಧಾ ಮೆಲ್ಲಗೆ ಕಣ್ಣು ಮುಚ್ಚಿದ್ಲು. ಕೋಣೆಯಲ್ಲಿದ್ದ ಮಲ್ಲಿಗೆಯ ಗಮಲು ಅವರ ಪ್ರೇಮದ ತೀವ್ರತೆಗೆ ಸಾಕ್ಷಿಯಾದಂತೆ ಸುತ್ತಲೂ ಹರಡಿತ್ತು. ಕತ್ತಲೆಯಲ್ಲಿ ಅವಳ ಉಸಿರಾಟಗಳು ಒಂದಕ್ಕೊಂದು ಬೆರೆತು ಹೋದವು. ನಾಚಿಕೆ, ಮುಜುಗರ ಎಲ್ಲವೂ ದೂರ ಸತ್ತು ಕೇವಲ ಇಬ್ಬರ ಜೀವಗಳು ಅನುರಾಗದ ಅಲೆಗಳಲ್ಲಿ ಮೇಳೈಸಿದ್ವು. ಮುಂಜಾನೆಯ ಸೂರ್ಯನ ಕಿರಣಗಳು ಕಿಟಕಿಯ ಪರದೆಯ ಸಂದಿನಿಂದ ನುಗ್ಗಿ ರಾಧಾಳ ಮುಖದ ಮೇಲೆ ಬಿದ್ದುವು. ಕಣ್ಣುಗಳು ಮೆಲ್ಲನೆ ಬಿಟ್ಟವಳಿಗೆ ಎದುರಿಗಿದ್ದ ದೃಶ್ಯ ಕಂಡು ತುಟಿಯ ಮೇಲೆ ನಗು ಮೂಡಿತು. ಶ್ರೀವಾತ್ಸವ್ ಅವಳನ್ನು ತಬ್ಕೊಂಡೇ ಗಾಢ ನಿದ್ದೆಯಲ್ಲಿದ್ದ. ಅವಳು ಏಳಲು ಪ್ರಯತ್ನಿಸುತ್ತಿದ್ದಾಗ ಅವನ ಹಿಡಿತ ಇನ್ನಷ್ಟು ಮಗದಷ್ಟು ಬಿಗಿಯಾಯಿತು. ಶ್ರೀ, ಬಿಡಿ ಬೆಳಗಾಯಿತು, ಯಾರಾದ್ರೂ ಬಂದ್ರೆ ಕಷ್ಟ. ರಾಧಾ ಮೆಲ್ಲನೆ ಪಿಸುಗುಟ್ಟಿದ್ಲು. ಶ್ರೀವಾತ್ಸವ್ ಕಣ್ಣು ಬಿಡದೆಯೇ ಮತ್ತಷ್ಟು ಹತ್ತಿರ ಸರಿದಿದ್ದ. ಬೆಳಗಾದ್ರೆ ಆಗ್ಲಿ, ನಿದ್ದೆಗಣ್ಣಲ್ಲೂ ನಿನ್ನ ಈ ಪರಿಮಳ ಬಿಟ್ಟು ಹೋಗೋಕೆ ನನಗಂತೂ ಮನಸ್ಸಿಲ್ಲ ಅಂತ ಹೇಳ್ದ. ಅಯ್ಯೋ, ಬರೀ ಇದೇ ಆಯ್ತಪ್ಪ ನಿಮ್ದು. ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ ಬಿಟ್ಟಿಲ್ಲ. ಈಗ್ಲಾದ್ರೂ ಬಿಡಿ. ರಾಧಾ ಅವನ ಕೈಯನ್ನ ಸರಿಸಲು ಪ್ರಯತ್ನಿಸುತ್ತಾ ಅಂದ್ಲು. ಶ್ರೀವಾತ್ಸವ್ ಒಮ್ಮೆಲೆ ಕಣ್ಬಿಟ್ಟು ಅವಳನ್ನ ದಿಟ್ಟಿಸ್ದ. ನಿದ್ದೆ ಮಾಡೋಕೆ ಬಿಡ್ಲಿಲ್ಲ ಅಂತ ದೂರು ಬೇರೆನಾ? ಇಷ್ಟಪಟ್ಟಿದ್ದಕ್ಕೆ ಇಂದು ನೀನು ಕೊಡೋ ಬಹುಮಾನವಾ? ರಾಧಾ ಮುಖ ತಿರುಗಿಸಿ ನಾಚುತ್ತಾ ಅಂದ್ಲು. ಬಹುಮಾನ ಕೊಡೋಕೆ ನಾನೇನು ಸಾಲ ಮಾಡಿದ್ದೀನ? ಮೊದ್ಲು ಹೋಗಿ ಸ್ನಾನ ಮಾಡಿ, ಅತ್ತೆ ಕಾಫಿ ಹಿಡಿದು ಬಂದಾರು. ಅಮ್ಮ ಬರೋವರೆಗೂ ಟೈಮ್ ಇದೆ ರಾಧಾ ಎನ್ನುತ್ತಾ ಶ್ರೀವಾತ್ಸವ್ ಎದ್ದು ಕುಳಿತು ಅವಳ ಕೆನ್ನೆಯನ್ನ ಮೆಲ್ಲಗೆ ಸವರಿದ್ದ. ಆದ್ರೆ ಇವತ್ತು ನಿನ್ನ ಮುಖದಲ್ಲಿರೋ ಒಂದು ಕಳೆ, ಆ ಕಳೆ ನೋಡ್ತಿದ್ರೆ ನನಗೇನೋ ಗೆದ್ದ ಅನುಭವ ಆಗ್ತಿದೆ. ಹೌದಾ, ಏನ್ ಗೆದ್ರಿ ಮಹಾನುಭಾವ್ರೆ ಅಂತ ಪ್ರಶ್ನೆ ಮಾಡಿದ್ರು. ನಿನ್ನ ಮನಸ್ಸನ್ನ, ನಿನ್ನ ಮುನಿಸನ್ನ, ನಿನ್ನ ನಾಚಿಕೆಯನ್ನ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಪುಟ್ಟ ಹೃದಯವನ್ನ. ರಾಧಾ ಎದ್ದು ನಿಂತು ತನ್ನ ಕೂದಲನ್ನ ಸರಿಪಡಿಸಿಕೊಳ್ತಾ ಅಂದ್ಲು. ಹೃದಯ ಗೆದ್ದಿದ್ದು ಹಳೆ ವಿಷಯ. ಈಗ ಹೋಗಿ ಬೇಗ ರೆಡಿಯಾಗಿ ಪಟಪಟ ಅಂತ ಬನ್ನಿ, ಇಲ್ಲಿದ್ರೆ ಅತ್ತೆ ಮುಂದೆ ಮುಖ ತೋರ್ಸೋಕ್ ನನಗೆ ಮುಜುಗರ ಆಗುತ್ತೆ. ಶ್ರೀವಾತ್ಸವ್ ನಗುತ್ತಾ ಅವಳ ಕೈಯನ್ನ ಹಿಡಿದು ಎಳೆದುಕೊಂಡ. ಒಂದೇ ಒಂದು ಮುತ್ತು, ಆಮೇಲೆ ನೀವು ಎಲ್ಲಿಗಾದ್ರೂ ಹೋಗ್ಬೋದು. ಇಲ್ಲ ಅಂದ್ರೆ ರಾಧಾ ಕಳ್ಳ ನೋಟ ಬೀರಿದ್ಲು. ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಮತ್ತೆ ಆ ಮಳೆಯಲ್ಲಿ ಆ ದಿನದ ಕಾರಿನ ನೆನಪುಗಳು ಇಲ್ಲೇ ರಿಪೀಟ್ ಮಾಡ್ಬೇಕಾಗತ್ತೆ. ಶ್ರೀವಾತ್ಸವನ ಕಣ್ಣಲ್ಲಿ ತುಂಟತನ ಕಂಡು ರಾಧಾ ಸೋತ್ಲು. ಅವಳು ಮೆಲ್ಲನೆ ಬಾಗಿ ಅವನ ಕೆನ್ನೆಗೆ ಮುತ್ತಿಟ್ಲು. ಚೇಷ್ಟೆ ಸಾಕು, ಈಗಲಾದ್ರೂ ಬಿಡಿ ಸಾಹೇಬ್ರೆ ಎಂದು ನಗುತ್ತಾ ಬಾತ್ರೂಮಿನ ಕಡೆಗೆ ಓಡಿದ್ಲು. ಶ್ರೀವಾತ್ಸವ್ ಬೆನ್ನ ಹಿಂದೆ ನಗುತ್ತಾ, ಇದು ಬರೀ ಆರಂಭ ಮಾತ್ರ ರಾಧಾ, ನಮ್ಮ ಸಂಸಾರದ ಅಸಲಿ ಸಿನಿಮಾ ಇನ್ನೂ ಬಾಕಿ ಇದೆ ಎಂದು ಕೂಗಿ ಹೇಳಿದ. ಹೊರಗೆ ಹಕ್ಕಿಗಳ ಜಿಲಿಪಿಲಿ ದನಿ ಮತ್ತು ಒಳಗಿನ ಪ್ರೇಮದ ಸದ್ದು ಮೇಳೈಸಿ ಆ ಹೊಸ ಮುಂಜಾನೆಯನ್ನ ಸ್ವಾಗತಿಸಿದ್ವು. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಧನ್ಯವಾದ. ನಮ್ಮ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಪ್ಲೀಸ್ ನಮ್ಮ ಚಾನೆಲಲ್ಲಿ